ರಾಜು, ನಿನ್ ಜೀವನದಲ್ಲಿ ಅತಿ ದೊಡ್ಡ ಬ್ರೇಕಪ್ ಎಷ್ಟು ಬಾರಿ ಆಯ್ತು? ಒಂದು ಬಾರಿ ಕಣೋ. ಹಾ, ಪ್ರೇಯಸಿಯೊಂದಿಗೆನಾ? ಅಲ್ಲಪ್ಪ, ಅಮ್ಮನೊಂದಿಗೆ. ನಾನು ಡಯಟ್ ಮಾಡ್ತೀನಿ ಅಂದಿದ್ದೆ, ಆದ್ರೆ ಬಿರಿಯಾನಿ ನೋಡಿದ ತಕ್ಷಣ ಅದನ್ನೇ ಬಿಟ್ಬಿಟ್ಟೆ ಕಣೋ. ಸೊ ಗೈಸ್, ನೋಡಿದ್ರಲ್ಲ, ಈ ತರ ಕೂಡ ಒಂದು ಜೋಕ್ಸ್ ವಿಡಿಯೋಸ್ಗಳು ಇವಾಗ ಯೂಟ್ಯೂಬ್ ನಲ್ಲಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿದೆ. ಅಂಡ್ ಇದಕ್ಕೆ ವ್ಯೂಸ್ ಕೂಡ ಜಾಸ್ತಿನೇ ಬರುತ್ತೆ. ಅಂಡ್ ಗೈಸ್, ಇದಕ್ಕೆ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಇಶ್ಯೂಸ್ ಬರೋದಿಲ್ಲ, ಯಾಕಂದ್ರೆ ನೀವು ಫೋನ್ ಎಡಿಟ್ ಮಾಡೋದು ವಾಯ್ಸ್ ಓವರ್ ಎಲ್ಲ ಕೊಟ್ಟು ವಿಡಿಯೋಸ್ ಅಲ್ಲಿ ಹೇಗೆ ಎಡಿಟ್ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬಾನೇ ಯೂಸ್ ಇದೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಬಂದಿಲ್ಲ. ಎಲ್ಲ ಗೈಸ್, ಮೊದಲು ನಾವು ಪಿಂಟ್ರೆಸ್ಟ್ ಆಪ್ ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ನನಗೆ ಇವಾಗ ಕಾರ್ಟೂನ್ ಇಮೇಜ್ ಬೇಕಲ್ವಾ, ಸೊ ಅದಕ್ಕೆ. ಓಕೆನಾ? ಸೊ ಇಲ್ಲಿ ಸಿಂಪ್ಲಿ ಪಿಂಟ್ರೆಸ್ಟ್ ಆಪ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಕಾರ್ಟೂನ್ ಇಮೇಜಸ್ ಅಂತ. ಓಕೆನಾ? ನಿಮಗೆ ಯಾವುದು ಕ್ಯಾಟಗರಿ ಬೇಕು ಅದನ್ನ ಟೈಪ್ ಮಾಡಿದ್ರೆ ನಿಮಗೆ ಇಮೇಜಸ್ ಸಿಗುತ್ತೆ ಗೈಸ್. ಓಕೆನಾ? ಸೊ ಇಲ್ಲಿ ನಾನು ಏನು ಕಾಣಿಸಿದೆ, ಸೊ ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ. ಈ ರೀತಿ ಡಾಟ್ ಇದೆ, ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡ್ರೆ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ಗೈಸ್. ಓಕೆನಾ? ಸೊ ಇಲ್ಲಿ 2 ಇಮೇಜ್ ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇವಾಗ ನಮಗೆ ಏನು ಜೋಕ್ಸ್ ಬೇಕಲ್ವಾ, ಸೊ ನಿಮ್ಮ ಹತ್ರ ಓನ್ ಕಂಟೆಂಟ್ ಜೋಕ್ಸ್ ಇದ್ರೆ ನೀವು ಅದನ್ನೇ ಯೂಸ್ ಮಾಡ್ಕೋಬಹುದು. ಓಕೆನಾ? ನೀವು ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಳ್ಳೋಣ, ನಮಗೆ ತುಂಬಾ ಸಿಗುತ್ತೆ. ಸೊ ಗೈಸ್, ಚಾಟ್ ಜಿಪಿಟಿ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ನಾವು ಅಂತ ಬಿಟ್ಟು ಇರುತ್ತಲ್ಲ, ಸೊ ಅಲ್ಲಿ ಸುಮ್ಮನೆ ಕ್ಲಿಕ್ ನ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತಿದೆಲ್ಲ ಅಲ್ಲಿ ಟೈಪ್ ನ ಮಾಡಬೇಕು. ಏನಂತ ಹೇಳಿದ್ರೆ ಗಿವ್ ಮೀ 2 words ಕಾನ್ವರ್ಸೇಷನ್ ಜೋಕ್ಸ್ ಇನ್ ಕನ್ನಡ ಅಂತ ಹಾಕಿ. ಓಕೆನಾ ಗೈಸ್? ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೀವು ಆ ಥರ ಟೈಪ್ನ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಚೆನ್ನಾಗಿರೋ ಜೋಕ್ಸ್ನ ಇದು ಬರ್ಕೊಡ್ತೆ ಕಳ್ಸಕ್ಕೆ. ನೀವು ಎಷ್ಟು ಬೇಕು ಅಷ್ಟು ಕೇಳ್ಬೋದು, ಯಾವ ಕ್ಯಾಟಗರಿ ಬೇಕು ಅಂತ ಕೂಡ ನೀವಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಓಕೆನಾ? ಫನ್ ಅಂತ ಹಾಕ್ಬೋದು, ಲೈಕ್ ನಿಮಗೆ ಯಾವ್ದೆಲ್ಲ ಬೇಕು ಆ ಥರ ಇಲ್ಲಿ ಹಾಕ್ಕೊಳ್ಳಿ. ಓಕೆನಾ ಗೈಸ್? ಸೊ ಇಲ್ಲಿ 2 ಜೋಕ್ಸ್ನ ಕೊಟ್ಟಿದೆ. ಸೊ ಇದನ್ನ ನೀವು ಏನು ಮಾಡಬೇಕು, ಕಾಪಿನ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಬೇರೆ ಬೇಕಂತ ಹೇಳಿದ್ರೆ ಆಮೇಲೆ ಅಂತ ಕೊಟ್ಟರೆ ಇನ್ನು ಕೂಡ ನಿಮಗೆ ಸ್ಟೋರಿದು ಜಾಬ್ಸ್ ನ ಬರ್ಕೊಡುತ್ತೆ. ಓಕೆನಾ ಗೈಸ್? ಇದನ್ನೆಲ್ಲ ನೀವು ಕಾಪಿನ ಮಾಡ್ಕೊಳ್ಳಿ. ಓಕೆನಾ? ಈ ತರ ಕಾಪಿನ ಮಾಡ್ಕೊಂಡು ನೀವು ನೋಟ್ ಪ್ಯಾಡ್ ಅಲ್ಲಿ ಸೇವ್ ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕಳಿಸಿ ಕೂಡ ನೀವು ಇದನ್ನ ಕಾಪಿನ ಮಾಡ್ಕೋಬಹುದು. ಓಕೆನಾ ಗೈಸ್? ಸೊ ಗೈಸ್, ಇವಾಗ ನಮಗೆ ಟಾಕಿಂಗ್ ಇದು ಗ್ರೀನ್ ಸ್ಕ್ರೀನ್ ಬೇಕು. ಸೊ ನೀವು ಗೂಗಲ್ಗೆ ಹೋಗಿ ಟೈಪ್ ಮಾಡ್ಕೊಳ್ಳಿ ಟಾಕಿಂಗ್ ಅಬೌಟ್ ಗ್ರೀನ್ ಸ್ಕ್ರೀನ್ ಅಂತ. ಓಕೆನಾ? ನಿಮಗೆ ತುಂಬಾನೇ ಇದೆ. ಪಿಕ್ಸರ್ ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆನಾ? ಇಲ್ಲಿ ಯೂಟ್ಯೂಬ್ ಇದು ಕೂಡ ನಿಮಗೆ ರೆಕಮೆಂಡ್ ಮಾಡುತ್ತೆ. ಸೊ ನೀವು ಯೂಟ್ಯೂಬ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಜಾಯಿನ್ ಆಗಿ ಬೇಕಾದ್ರೆ ನೀವು ತಗೋಬಹುದು. ಓಕೆನಾ ಗೈಸ್? ಸೊ ಈ ತರ ನೀವು ಗ್ರೀನ್ ಸ್ಕ್ರೀನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ನಾವು ಎಡಿಟಿಂಗ್ ಇನ್ಶಾಟ್ ಅಂತ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ನ ಮಾಡ್ಕೊಂಡು ನ್ಯೂ ಸೆಲೆಕ್ಟ್ ನ ಮಾಡ್ಕೊಂಡು ಈಗ ನಾವು ಆ ಇಮೇಜ್ ಡೌನ್ಲೋಡ್ ಮಾಡ್ತೀವಲ್ಲ 2 ಬಾಯ್ಸ್ ಇದು, ಸೊ ಅದನ್ನ ಸೆಲೆಕ್ಟ್ ಮಾಡಿ ಒಂದು ಕ್ಲಿಕ್. ಈಗ ನಿಮಗೆ ಕಟ್ ಔಟ್ ಅಂತ ಕಾಣಿಸ್ತಿದ್ಯಾ? ಸೊ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಈ ಸಿಂಬಲ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ರೈಟ್ ಮಾಡ್ಕೊಳ್ಳಿ, ಕ್ಲಿಕ್ ನ ಮಾಡ್ಕೊಳ್ಳಿ. ಆಗ ಬ್ಯಾಕ್ ಗ್ರೌಂಡ್ ಮೂವ್ ಆಗುತ್ತೆ. ಸೊ ಇದನ್ನ ಎಕ್ಸ್ಪೋರ್ಟ್ ಮೇಲೆ ಕೊಡಿ. ಓಕೆನಾ? ಸೇವ್ ಮಾಡಿ ಆ ಪಿಕ್ ನ. ಈ ತರ ಇನ್ನೊಂದು ಇಮೇಜ್ ಕೂಡ ಬ್ಯಾಕ್ ಗ್ರೌಂಡ್ ಮೂವ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ ಗೈಸ್, ಅಗೇನ್ ಇನ್ಶಾಟ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಓಕೆ? ಅಗೇನ್ ಕ್ಲಿಕ್ ನ ಮಾಡ್ಕೊಂಡು ಗೈಸ್ ಇಲ್ಲಿ ನೀವು ಮೇಲೆ ಸೆಲೆಕ್ಟ್ ನ ಮಾಡ್ಕೊಂಡು ಗೈಸ್ ಇಲ್ಲಿ ನೀವು ಇನ್ನೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ನ ಡೌನ್ಲೋಡ್ ಮಾಡಿ. ಓಕೆನಾ? ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ನ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾನ್ವಾಸ್ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಗೈಸ್ ಇದನ್ನ ರೀಲ್ಸ್ ಇದ್ದು ಇದೆಲ್ಲ, ಸಾರಿ ಶಾರ್ಟ್ಸ್ ಇದ್ದು ನೀವು ರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? 9:16 ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾಡ್ಕೊಳ್ಳಿ, ಕ್ಲಿಕ್ ನ ಮಾಡ್ಕೊಳ್ಳಿ. ಇದನ್ನ ಬೇಕಾದ್ರೆ ನೀವು ಝೂಮ್ ಮಾಡಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಸೊ ಗೈಸ್, ನೆಕ್ಸ್ಟ್ ಇದಕ್ಕೆ ನಾವು ಆ ಇಮೇಜ್ ನ ಆಡ್ ಮಾಡಬೇಕು. ಸೊ ಇಲ್ಲಿ ಪ್ಲೇಟ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ. ಮಾಡ್ಕೊಂಡು ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ ಇಮೇಜ್, ಸೊ ಅದನ್ನ ಆಡ್ ನ ಮಾಡ್ಕೊಂಡು ಈ ತರ ಝೂಮ್ ಮಾಡಿ ಅಡ್ಜಸ್ಟ್ ನ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಈ ತರ ಸೆಟ್ ಮಾಡಿದ್ಮೇಲೆ ಈ ಇಮೇಜ್ ನ ಸೇವ್ ಮಾಡಿ ಇದೇ ಟೈಟಲ್ ಅಲ್ಲಿ ಇನ್ನೊಂದು ಇಮೇಜ್ ಅನ್ನು ಕೂಡ ನೀವು ಈ ತರ ಆಡ್ ನ ಮಾಡ್ಕೊಂಡು ಸೇವ್ ಮಾಡಿ. ಓಕೆನಾ ಗೈಸ್? ಇವಾಗ ಇನ್ಶಾಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಇದೆಲ್ಲ, ವಿಡಿಯೋ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಓಕೆ ಗೈಸ್? ಸೊ ಅಲ್ಲಿ ನ್ಯೂ ಅಂತ ಬರುತ್ತೆ, ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಎಡಿಟ್ ಮಾಡಿದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಇಮೇಜಸ್, ಸೊ ಅದು 2 ಪಿಕ್ ಅನ್ನು ಕೂಡ ಆಡ್ ನ ಮಾಡ್ಕೊಳ್ಳಿ. ಓಕೆನಾ? ಈ ಫೋಟೋ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಈ 2 ಪಿಕ್ ಕೂಡ ಆಡ್ ನ ಮಾಡಿ ರೈಟ್ ಮಾಡ್ಕೊಳ್ಳಿ, ಕ್ಲಿಕ್ ನ ಮಾಡ್ಕೊಳ್ಳಿ ಗೈಸ್. ಓಕೆನಾ? ಈ ಕ್ಯಾನ್ವಾಸ್ ಯೂಟ್ಯೂಬ್ ಸೆಲೆಕ್ಟ್ ಆಗಿದೆ, ಸೊ ಅಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ರೀಲ್ಸ್ ರೇಷನ್ ನ ಸೆಲೆಕ್ಟ್ ಮಾಡಿ. ಓಕೆನಾ? ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡಬಲ್ ಮಾಡ್ಕೊಳ್ಳಿ, ಕ್ಲಿಕ್ ನ ಮಾಡ್ಕೊಳ್ಳಿ. ಆಗ ಕ್ಲಿಯರ್ ಅಂತ ಆಗುತ್ತೆ.
ಸೊ ಗೈಸ್ ಈಗ ನೀವು ಈ ತರ ಡ್ರ್ಯಾಗ್ ಮಾಡಿ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ. 2 ಇಮೇಜ್ ಕೂಡ ಸೊ ಈ ತರ ಡ್ರ್ಯಾಗ್ ಮಾಡ್ಕೋಬಹುದು ನೀವು. ಗೈಸ್ ಇವಾಗ ಗ್ರೀನ್ ಸ್ಕ್ರೀನ್ ಆಡ್ ಮಾಡಬೇಕು. ಸೊ ಇಲ್ಲಿ PNG ಇಲ್ಲ, ಸೊ PNG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಡೌನ್ಲೋಡ್ ಮಾಡಿದ್ರಲ್ಲ ಮೌಂಟ್ ಇತ್ತು ವಿಡಿಯೋ ಗ್ರೀನ್ ಸ್ಕ್ರೀನ್ ಅಲ್ಲಿ, ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೈಸ್ ಇವಾಗ ಗ್ರೀನ್ ಸ್ಕ್ರೀನ್ ಆಡ್ ಆಗಿದೆಲ್ಲ. ಸೊ ಗೈಸ್ ನಿಮಗೆ ಕಟ್ಔಟ್ ಅಂತ ಕಾಣಿಸ್ತಿದ್ಯಾ? ಸೊ ಸಿಂಪಲ್ ಇಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಕ್ರೋಮ್ ಅಂತ ಕಾಣಿಸಿದ್ಯಾ? ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಈ ಥರ ಡ್ರ್ಯಾಗ್ನ ಮಾಡಿ, ಈ ಸರ್ಕಲ್ ಇದೆಲ್ಲ ಹಾಗಾಗಿ ಈ ಥರ ಕೆಳಗೆ ಡ್ರ್ಯಾಗ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಗುತ್ತೆ. ಓಕೆನಾ, ಅಲ್ಲಿ ಇನ್ನೊಂದು ಇಮೇಜ್ ಆಡ್ ಆಗಿದೆ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ ಗೈಸ್, ಈ ಥರ ನಿಮಗೆ ಗ್ರೀನ್ ಸ್ಕ್ರೀನ್ ಆಗುತ್ತೆ. ಸೊ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಇಮೇಜ್ ಡಿಲೀಟ್ ಮಾಡ್ಕೊಡ್ತೀನಿ ಹಾಗಾಗಿರೋದು. ಗೈಸ್ ಈ ಮೌಂಟ್ ಇದೆಯಲ್ಲ, ಸೊ ಅದನ್ನ ಈ ಕಾರ್ಟೂನ್ ಇಮೇಜ್ ಮೌಂಟ್ ಮೇಲೆ ಇದನ್ನ ನೀವು ಸೆಟ್ನ ಮಾಡ್ಕೋಬೇಕು. ಓಕೆನಾ, ಅಲ್ಲಿ ಇನ್ನೊಂದು ಕಾರ್ಟೂನ್ ಇಮೇಜ್ ಇದೆಲ್ಲ, ಅದಕ್ಕೆ ಕೂಡ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೂಪ್ಲಿಕೇಟ್ ಅಂತ ಅದಕ್ಕೆ ಕಾಣಿಸ್ತಿದೆ ಆಪ್ಷನ್ ಇಲ್ಲಿ ಇದೆಯಲ್ಲ. ಸೊ ಸಿಂಪಲ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೂಪ್ಲಿಕೇಟ್ ಇಲ್ಲಿ ರೆಡಿ ಆಗುತ್ತೆ ಗೈಸ್. ಓಕೆನಾ, ಸೊ ಇಲ್ಲಿ ನೋಡ್ಬೋದು. ಸೊ ಅದನ್ನ ಈ ಥರ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇದನ್ನ ಈ ಥರ ಮೂವ್ ಮಾಡ್ಕೋಬಹುದು. ಓಕೆನಾ, ಇಲ್ಲಿ ನಮ್ದು ಕ್ಯಾರೆಕ್ಟರ್ ಇದೆಯಲ್ಲ ಬಾಯ್, ಸೊ ಅದರ ಮೇಲೆ ಕೂಡ ಇದನ್ನ ಈ ಥರ ಡ್ರ್ಯಾಗ್ನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ. ಓಕೆನಾ ಗೈಸ್, ಕರೆಕ್ಟು ಇಮೇಜ್ಗೆ ಕೂಡ ನೀವು ಇದನ್ನ ಸೆಟ್ನ ಮಾಡಿಕೊಂಡು ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇದನ್ನ ಸೇವ್ ಮಾಡಿ. ಲಾಸ್ಟ್ ಸ್ಟೆಪ್ ವಾಯ್ಸ್ ಎಡಿಟ್ ಮಾಡಿದ್ದು. ಸೊ ಅದಕ್ಕೆ ಶಾರ್ಟ್ ಓಪನ್ ಮಾಡಿಕೊಂಡು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗಲ್ಲಿ ನಿಮಗೆ ಕ್ಯಾರೆಕ್ಟ್ ಆಪ್ಷನ್ ಬರುತ್ತೆ. ಸೊ ಗೈಸ್ ಈಗ ನೀವು ಸೇವ್ ಮಾಡಿದ್ರಲ್ಲ, ಸೊ ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಆಮೇಲೆ ನೀವು ಇದು ಸ್ಕ್ರೀನ್ ಶಾಟ್ ತಗೊಂಡು ವಿಡಿಯೋ ಓಕೆನಾ ತಗೊಂಡು ಇಲ್ಲಿ PI ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಗ್ಯಾಲರಿ ಬರುತ್ತೆ. ಸೊ ನೀವು ಆ ಸ್ಕ್ರೀನ್ ಶಾಟ್ ತೆಗೆದಿದ್ರಲ್ಲ ಜೋಕಿದ್ದು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನೀವು ಹೇಳ್ಬೋದು ಈಸಿ ಆಗುತ್ತೆ ಇವೆಂಟ್ ಅಂತ. ಗೈಸ್ ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಹ್ಯಾಡ್ ಆಗ್ತಿದೆ. ಸೊ ಇಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು ಇದನ್ನು. ಓಕೆನಾ, ಇಲ್ಲಿ ಮ್ಯೂಸಿಕ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೆಕಾರ್ಡ್ ಅಂತ ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಬಟನ್ ಇದನ್ನು ಅದನ್ನು ಈ ಥರ ಪ್ರೆಸ್ ಮಾಡಿ ಹಾಗೆ ಇದನ್ನು ನೋಡಿಕೊಂಡು ವಾಯ್ಸ್ ಅವ್ರು ಕೊಡ್ಬೋದು ಗೈಸ್. ಓಕೆನಾ, ಇಲ್ಲಿ ನೀವು ವಾಯ್ಸ್ ಎಫೆಕ್ಟ್ ಕೂಡ ಕೊಡ್ಬೋದು. ಇಲ್ಲಿ ವಾಯ್ಸ್ ಎಫೆಕ್ಟ್ ಅಂತ ಇದೆಲ್ಲ, ಸೊ ಸಿಂಪಲ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್ ಇಲ್ಲಿ ನೀವು ಕಾರ್ಟೂನ್ ರಿಲೇಟೆಡ್ ಎಫೆಕ್ಟ್ನ ಕೊಡ್ಬೋದು. ಓಕೆನಾ, ಇಲ್ಲಿ ಥರ್ಡ್ ಒನ್ ಸ್ವಲ್ಪ ಚೆನ್ನಾಗಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇದಾದ್ಮೇಲೆ ಇಲ್ಲಿ ರೈಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡು ಗೈಸ್ ಈಗ ನೀವು ಹ್ಯಾಡ್ ಮಾಡಿದ್ರಲ್ಲ ಸ್ಕ್ರೀನ್ ಶಾಟ್ ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಇಲ್ಲಿ ಮೊದಲಿಗೆ ನೀವು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ನೆಕ್ಸ್ಟ್ ಎಡಿಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಇನ್ನೊಮ್ಮೆ ನೀವು ಪ್ಲೇ ಮಾಡಿ ನೋಡಿ ಕ್ಯಾರೆಕ್ಟರ್ ಹೇಳಿ ತನಕ ಬರುತ್ತೆ ವಾಯ್ಸ್ ಅಂತ. ಓಕೆನಾ, ಅಲ್ಲಿ ಟೈಮ್ ಲೈನರ್ ಇಟ್ಟು ಬ್ಯಾಕ್ ಬನ್ನಿ. ಓಕೆನಾ, ಬ್ಯಾಕ್ ಬಂದು ಅದು ರೈಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಪ್ಲಿಟ್ ಅಂತ ಕಾಣಿಸ್ತಿರ್ಬೋದು ನಿಮಗೆ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸ್ಪ್ಲಿಟ್ ಆಗಿದೆ. ಓಕೆನಾ ಗೈಸ್, ಆ್ಯಂಡ್ ಇನ್ನೊಂದು ಕಡೆ ಕೂಡ ನೀವು ಸ್ಪ್ಲಿಟ್ ಮಾಡಬೇಕು. ಸೊ ಇದು ಫುಲ್ ವಿಡಿಯೋ ಇದೆ ಅದಕ್ಕೆ. ಸೊ ಇಲ್ಲಿ ಬ್ಲೂ ಕಲರ್ ಇದು ಇಮೇಜ್ ಇದೆಲ್ಲ, ಸೊ ಅಲ್ಲಿ ಎಂಡಲ್ಲಿ ನೀವು ಸ್ಪ್ಲಿಟ್ ಮಾಡಿ. ಓಕೆನಾ ಗೈಸ್, ಇಲ್ಲಿ ಸ್ಪ್ಲಿಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಇಲ್ಲಿ ಮಿಡ್ಲಲ್ಲಿ ಇದಿಷ್ಟು ಕಟ್ ಆಗಿದೆ, ಸೊ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ, ಡಿಲೀಟ್ ಅಂತ ಇದೆ. ಸೊ ನೋಡ್ಬೋದು ಇವಾಗ ಡಿಲೀಟ್ ಆಗಿದೆಲ್ಲ. ಸೊ ಗೈಸ್ ನೀವು ಪ್ಲೇ ಮಾಡಿ ಸೆಕೆಂಡ್ ಕ್ಯಾರೆಕ್ಟರ್ ಇಲ್ಲಿದೆ ವಾಯ್ಸ್ ಅಲ್ಲಿ ಅದನ್ನ ನೋಡಿಕೊಂಡು ಟೇಮ್ ಆಗಲ್ಲ ಹಾಗೆ ಸ್ಪ್ಲಿಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಇವಾಗ ನನಗೆ ಈ ಥರ ಇಲ್ಲಿ ಬಂದಿದೆಲ್ಲ. ಸೊ ಗೈಸ್ ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೂಪ್ಲಿಕೇಟ್ ಅಂತ ನಿಮಗೆ ಆಪ್ಷನ್ ಕಾಣಿಸ್ತಿದ್ಯಾ? ಸೊ ಸಿಂಪಲ್ ಅದ್ರ ಮೇಲೆ ಈಗ ಡೂಪ್ಲಿಕೇಟ್ ಹಾಳಾಗಿದೆ. ಸೊ ಅದರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿ ಈ ಥರ ಬರುತ್ತೆ. ಓಕೆನಾ, ಅದನ್ನು ನೀವು ಈ ಥರ ಲಾಂಗ್ ಪ್ರೆಸ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಇದೇ ಥರ ನೀವು ಕಾರ್ನರ್ ಮೋಷನ್ ಹೇಗಿದೆ ಅದೇ ಥರ ಇಲ್ಲಿ ಡೂಪ್ಲಿಕೇಟ್ ಮಾಡಿಕೊಂಡು ಲಾಂಗ್ ಪ್ರೆಸ್ ಮಾಡಿ ಈ ಥರ 1 by 1 ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ, ಅದೇ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಹೇಗೆ ಅಂತ? ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ ಗೈಸ್, ಸೊ ಗೈಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.